SIR ಅಂದರೆ ಏನು? SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನಮ್ಮದು ಎಲೆಕ್ಟೋರಲ್ ರೋಲ್ ಅಂದರೆ ವೋಟರ್ ಲಿಸ್ಟ್ ಅಂತ ಹೇಳ್ತೀವಿ. ನಾವು ಎರಡು ರೀತಿಯಾಗಿ ಅದನ್ನು ಪರಿಷ್ಕರಣೆ ಮಾಡ್ತೀವಿ, ರಿವಿಷನ್ ಮಾಡ್ತೀವಿ. ಒಂದು ಸ್ಪೆಷಲ್ ಸಮ್ಮರಿ ರಿವಿಷನ್, ಅದು ಪ್ರತಿ ವರ್ಷ ಆಗುತ್ತದೆ. ಅದಕ್ಕೆ SSR ಅಂತ ಕರೀತೀವಿ. SSR ಅಂತೀವಿ, ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತ ಕರಿತೀವಿ. ಅದು ಪ್ರತಿ ವರ್ಷ ಆಗ್ತದೆ. ಅದರಲ್ಲಿ ಪ್ರತಿಯೊಂದು ವೋಟರ್ನು ಇಂಟೆನ್ಸಿವ್ ಆಗಿ ವೆರಿಫೈ ಮಾಡಲ್ಲ, ಬಟ್ ಅಡಿಷನ್, ಡಿಲಿಷನ್, ಶಿಫ್ಟಿಂಗ್, ಕರೆಕ್ಷನ್ ಇದು ಮಾಡ್ತಿರ್ತೀವಿ. ಆದರೆ 100% ವೋಟರ್ಸ್ನ ವೆರಿಫೈ ಮಾಡಲ್ಲ. ಅದು SSR, ಅದು ಪ್ರತಿ ವರ್ಷ ನಡೀತಿರ್ತದೆ. ಇನ್ನೊಂದು SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದು ಪೀರಿಯಾಡಿಕಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಅಧಿಕಾರ ಇದೆ ಯಾವಾಗ ಅವರು ಡಿಕ್ಲೇರ್ ಮಾಡಬಹುದು ಅಂತ. ಇದರಲ್ಲಿ 100% ವೋಟರ್ ವೆರಿಫಿಕೇಷನ್ ಆಗುತ್ತದೆ. ಸೊ ಇದು ಎರಡು ರೀತಿ ರಿವಿಷನ್ ನಮ್ಮಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟಲ್ಲಿ ಇರುವ ರಿವಿಷನ್ಸ್. ಸೊ ಈಗ SIR ಇದು ಈ ದೇಶದಲ್ಲಿ 9ನೇ ಸಾರಿ ನಡೀತಾ ಇದೆ. ಉದಾಹರಣೆಗೆ ತೊಗೊಂಡ್ರೆ ನಾವು 1952 ಇಂದ ಹಿಡಿದು ಅಂದರೆ ಇಲ್ಲಿವರೆಗೆ 8 ಬಾರಿ SIR ಆಗಿದೆ ನಮ್ಮ ದೇಶದಲ್ಲಿ. 1952 ಆಗಿದೆ, 57, 60 ಆಗಿದೆ, 61 ಆಗಿದೆ, 65, 66 ಆಗಿದೆ, 83, 84 ಆಗಿದೆ, 87, 89 ಆಗಿದೆ ದೇಶ ಪೂರ್ತಿ. ಕರ್ನಾಟಕದಲ್ಲಿ ತೊಗೊಂಡ್ರೆ 2002 and 2004 ಲಾಸ್ಟ್ SIR. ಇಷ್ಟು ಸಾರಿ ಕರ್ನಾಟಕದಲ್ಲೂ ಆಗಿದೆ. ಲಾಸ್ಟ್ SIR ಆಗಿರೋದು 2004 ನಮ್ಮದು 2002 ಲಾಸ್ಟ್ SIR ಆಗಿರೋದು. ಓಕೆ, ಅಲ್ಲಿಂದ ಇಲ್ಲಿವರೆಗೂ SSR ನಡೀತಾ ಇದೆ ಅಂತ ಹೇಳಿದ್ರಿ. ಈ SIRಗೂ ಮತ್ತು SSRಗೂ ಏನು ವ್ಯತ್ಯಾಸ? SIR ಅಂದರೆ ಪ್ರತಿಯೊಂದು ವೋಟರ್ನು ವೆರಿಫಿಕೇಷನ್ ಮಾಡ್ತಾರೆ. SSR ಅಂದಾಗ ಯಾರ್ಯಾರಿಗೆ ತಾನು ಅಡಿಷನ್ ಮಾಡಬೇಕು ಅಥವಾ ಡಿಲಿಷನ್ ಮಾಡಿಕೋಬೇಕು ಅಥವಾ ಶಿಫ್ಟಿಂಗ್ ಕರೆಕ್ಷನ್ ಮಾಡಬೇಕು ಅವ್ರು ಮಾತ್ರ ಆಗುತ್ತದೆ. ಪ್ರತಿಯೊಂದು ವೋಟರ್ನ ವೆರಿಫೈ ಮಾಡಲ್ಲ SSR ಅಲ್ಲಿ. SIR ಅಲ್ಲಿ ಪ್ರತಿಯೊಂದು ವೋಟರ್ನು ವೆರಿಫೈ ಮಾಡ್ತಾರೆ.